ಅಣ್ಣೆಯ ಬಾರೋ ಸಾಂಗ್ ಬರುತ್ತಲ್ಲ ಚೆಕ್ ಹುಡುಗಂದು, ಅದು ಸೆಟ್ಟಲ್ಲಿ ನಾವು ಮಾಡಿದ್ದು. ಅಶೋಕ ಫಾರ್ಮ್ ಸೆಟ್ ಹಾಕಿದ್ವಲ್ಲ ಅಲ್ಲಿ, ಆ ಸೆಟ್ ಮನೆ ಸೆಟ್ ಅದು. ಆಮೇಲೆ ಡಿಮಾಲಿಷ್ ಮಾಡಿದ್ದಾಯ್ತು. ಅದು ಪರ್ಸನಲ್ ಒಬ್ಬ ಡ್ರೈವರ್ ಇದ್ದ ಭೋಜರಾಜ್ ಅಂತ, ರವಿಚಂದ್ರನ್ಗೆ ಡ್ಯಾಶ್ ಹೊಡೆದ್ಬಿಟ್ಟು ಆಕ್ಸಿಡೆಂಟ್ ಆಗೋಯ್ತು. ನಾವು ಮ್ಯಾನೇಜರ್ ಆದವರು ಎಷ್ಟೇ ಹುಷಾರಾಗಿದ್ರು ಕೂಡ, ಎಷ್ಟು ಪರ್ಫೆಕ್ಟ್ ಪ್ಲಾನ್ ಮಾಡೋರು ಕೂಡ ಕೆಲವು ಸಲ ಹೇಗೆ ಅಧ್ವಾನಗಳಾಗತ್ತೆ, ಎಷ್ಟು ರಿಸ್ಕ್ ಆಗತ್ತೆ. ಅದೇ ರೀತಿ ತಿಪ್ಪಗೊಂಡ್ನಳ್ಳಿಲಿ ಆಯ್ತಲ್ಲ ಅನಿಲ್ ಉದಯ್, ಅನಿಲ್ ಅವ್ರದ್ದೆಲ್ಲ. ನಮ್ಮ ಮ್ಯಾನೇಜರ್ ಭರತ್ ಅವನು ಹೋಗಿ ಕೂತಿದ್ದ ಜೈಲಲ್ಲಿ. ನಾವು ಸಂಘದಿಂದ ಎಲ್ಲ ದುಡ್ಡು ಹಾಕ್ಬಿಟ್ಟು ಅವನಿಗೆ ಬೇಲ್ ತಗೊಂಡಿದ್ದಾಯ್ತು. ಬಟ್ ಅದು ತಪ್ಪಲ್ವಾ? ಹೌದು, ಖಂಡಿತ ತಪ್ಪೇ ಅದು. ಯಾಕೆಂದ್ರೆ ನಮ್ಮ ಇದರಲ್ಲಿ ಕ್ಲೀನಾಗಿ ಬಯಲಾದಲ್ಲೇ ಇದೆ, ಮುಂಜಾಗ್ರತೆ ತಗೋಬೇಕು ಮಾಡಬೇಕು ಅಂಥೇಳಿ. ಅವ್ರು ಅವತ್ತು ಅಲ್ಲಿ ಹೇಳಿದ್ದಾರೆ, ಸರಿ ಇಲ್ಲ ಇದು ಜಾಗ, ಇಲ್ಲಿ ಬೀಳೋದೆಲ್ಲ ಮಾಡಿಸ್ಬೇಡಿ ಅಂತ. ಇಲ್ಲ ಮಾಡಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಬ್ರೇಕ್ ಟೈಮೆಲ್ಲ ಶಾರ್ಟ್ ತೆಗ್ದಿದ್ದಾರೆ ಆಫೀಸರ್ ಯಾರು ಊಟಕ್ಕೆ ಹೋದಾಗ. ಹೌದಾ? ನನಗೆ ಬಂದ ಮಾಹಿತಿ, ನಾನೇನು ಮಾಡಿಲ್ಲ ಆ ಸಿನಿಮಾ. ಸೊ ಏನಾಗತ್ತೆ, ಕರೆಕ್ಟ್ ಪ್ರಿಕಾಷನ್ ಇಲ್ಲ ಅಂತಂದರೆ, ಮುಂಜಾಗ್ರತೆ ತಗೊಳ್ಳದೆ ಹೋದರೆ ಅಧ್ವಾನಗಳಾಗೇ ಆಗತ್ತೆ, ಸಾವು ನೋವುಗಳಾಗೇ ಆಗತ್ತೆ. ಅವಾಗೇನಾಗುತ್ತೆ, ಮ್ಯಾನೇಜರ್ ರೆಸ್ಪಾನ್ಸಿಬಲ್ ಅಂತಾಗುತ್ತೆ. ಅದಕ್ಕೆ ಈಗ ಫಸ್ಟ್ ಇಂಟಿಮೇಷನ್ ಕೊಡುವಾಗಲೇ ನಮ್ಮ ಸಂಘದಲ್ಲಿ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಲೆಟರ್ ಹೆಡ್ಡಲ್ಲಿ ಇಂತಿಂಥ ಟೆಕ್ನಿಷಿಯನ್ಸ್ ಇಂತಿಂಥ ಆರ್ಟಿಸ್ಟ್ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರೊಡ್ಯೂಸರ್ ಸೈನ್ ಇರಬೇಕು, ಹೀ ಈಸ್ ರೆಸ್ಪಾನ್ಸಿಬಲ್. ಎಲ್ಲರನ್ನೂ ಜವಾಬ್ದಾರಿ ತಗೋಬೇಕಾದ ಅವ್ರ ಕೆಲಸ ಅಂತ ಮೊದಲೇ ಸೈನ್ ಹಾಕ್ಸ್ಕೊಂಡ್ಬಿಡ್ತಾರೆ. ಮೊದಲು ನಾವೇ ಫಾರ್ ಅಂತ ಸೈನ್ ಹಾಕಿ ಕೊಟ್ಬಿಡ್ತೇವೆ. ಈಗ ಒಪ್ಪಲ್ಲ ಈಗ ಇವೆಲ್ಲ ಇನ್ಸಿಡೆಂಟ್ ಆದಮೇಲೆ. ಸೊ ಎಲ್ಲ ಕರೆಕ್ಟಾಗಿದ್ದು, ಹೊರಗಡೆ ಔಟ್ಡೋರ್ ಹೋಗ್ಬೇಕಾದ್ರೂ ಅಷ್ಟೇ, ಔಟ್ಡೋರಿಗೆ ಒಂದು ಲೆಟರ್ ಹಾಕಬೇಕು, ಇಂತಿಂಥ ಟೆಕ್ನಿಷಿಯನ್ಸ್ ಇಂಥ ಆರ್ಟಿಸ್ಟ್ ಇಂಥ ಜಾಗ ಔಟ್ಡೋರ್ ಹೋಗ್ತಾ ಇದೀವಿ ಅಂತ. ಅದಕ್ಕೆ ಪ್ರೊಡ್ಯೂಸರ್ ಸೈನ್ ಇರಬೇಕು, ಮ್ಯಾನೇಜರ್ ಸೈನ್ ಇರಬೇಕು. ನಾಳೆ ಅಲ್ಲಿ ಏನು ಹೆಚ್ಚು ಕಮ್ಮಿ ಆದರೆ ಯಾರೇನು ಮಾಡಬೇಕು. ಈಗ ನಾನು ಒಂದು ಸಿನಿಮಾ ಕೊಟ್ಟಿಗೆಹಾರದಲ್ಲಿ ಮಾಡ್ತಾ ಇದ್ದೆ. ಯಾವ ಫಿಲ್ಮು? ಹೆಸರು ಚೇಂಜ್ ಮಾಡ್ರು ಲಾಸ್ಟ್ಗೆ. ಅವರು ರಾಮಮೂರ್ತಿ ಡೈರೆಕ್ಟರ್ ಆಗಿದ್ರು, ಬಿ ರಾಮಮೂರ್ತಿ. ಅಮರ್ ಚಂದ್ ಜೈನ್ ಅಂತ ಪ್ರೊಡ್ಯೂಸರ್. ಹೆಸರು ಚೇಂಜ್ ಮಾಡಿ ಈ ಕಡೆಗೆ ಬಿ ರಾಮಮೂರ್ತಿ ಹೆಸರೇ ಬಿಟ್ಟು ಹಾಕ್ಬಿಟ್ಟು ಅವ್ರ ಪಾರ್ಟ್ನರ್ ಹಾಕೊಂಡು ಏನೇನೋ ಮಾಡಿ ರಿಲೀಸ್ ಮಾಡಿದ್ರು. ಅದು ಆ ಶೂಟಿಂಗ್ ಮಾಡೋ ಹಂಗೆ ಅವನು ಸೆಟ್ ಅಸಿಸ್ಟೆಂಟು ಅವ್ರ ಫಾದರ್ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ. ಬಟ್ ನಾನೆಲ್ಲ ಮೆಸೇಜ್ ಕೊಟ್ಟು ಹೋಗಿದ್ದೆ, ಇಂತಿಂಥವ್ರು ಕೆಲಸ ಮಾಡ್ತಿದ್ದಾರೆ ಅಂತ. ಇಮಿಡಿಯೇಟಾಗಿ ನನಗೆ ಫೋನ್ ಬಂತು, ಅವ್ರ ತಂದೆ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ, ಅವ್ನು ವಾಪಸ್ ಕಳಿಸಿ ಇಮಿಡಿಯೇಟಾಗಿ. ಅವ್ನು ಕೆಲಸ ಮಾಡಿದ್ದು ಏನೇನಿತ್ತು ಎಲ್ಲ ಇದು ಮಾಡಿ 1,000 ಎಕ್ಸ್ಟ್ರಾ ಸೇರಿಸಿ ಪ್ರೊಡ್ಯೂಸರ್ಗೆ ಹೇಳಿ ಅವ್ನು ಇಮಿಡಿಯೇಟಾಗಿ ಕಳಿಸ್ಕೊಟ್ಟು. ಸೊ ಯಾರೇ ಮಾಡ್ತಾಯಿದ್ರು ನಮಗೆ ಸಂಘದಲ್ಲಿ ಇಂಟಿಮೇಷನ್ ಇರೋದ್ರಿಂದ ಏನಾಗುತ್ತೆ, ಸಡನ್ನಾಗಿ ಈಗ ನಿಮ್ಮನ್ನು ನೋಡಬೇಕು, ಪರಮೇಶ್ವರ್ ಎಲ್ಲಿದ್ದಾರೆ ಅನ್ಕೊಳ್ಳಿ ಏನು ಮಾಡ್ತಾರೆ, ತೆಗೆದು ನೋಡ್ತಾರೆ, ನಮ್ಮ ಸಂಘಕ್ಕೆ ಫೋನ್ ಮಾಡ್ತಾರೆ, ಸರ್ ಪರಮೇಶ್ವರ್ ಇವತ್ತು ಇಂಥ ಶೂಟಿಂಗಲ್ಲಿ ಇದ್ದಾರೆ ಸರ್, ಮೆಸೇಜ್ ಹೋಗುತ್ತೆ, ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಮ್ಯಾನೇಜರ್ ಯಾರು ಅವ್ರಿಗೆ ಫೋನ್ ಹೋಗುತ್ತೆ. ಸೊ ಹಾಗಾಗಿ ಇವಾಗ ಕಮ್ಯುನಿಕೇಷನ್ ಎಲ್ಲ ಈಸಿಯಾಗಿದೆ, ಒಬ್ರಿಗೊಬ್ರಿಗೆ ಕೋಆರ್ಡಿನೇಷನ್ನು. ಅವಾಗ ಏನೂ ಇಲ್ಲ ನಮಗೆ, ಎಲ್ಲ ಬರೀ ಅಂದಾಜು ಲೆಕ್ಕಾಚಾರಗಳೇ, ಪ್ಲ್ಯಾನಿಂಗ್ ಅಷ್ಟೇ. ಇವಾಗ ಡ್ರೈವರ್ ಸಂಘದಲ್ಲಿ ಕೂಡ ಒಂದೊಂದು ವೆಹಿಕಲ್ಗೆ ಒಬ್ಬೊಬ್ಬ ಇನ್ಚಾರ್ಜ್ ಇದ್ದಾನೆ, ಸೆಕ್ರೆಟರಿ. ಸುಮೋ ಬೇಕು, ಕ್ವಾಲಿಸ್ ಬೇಕು, ಇನ್ನೋವಾ ಬೇಕು, ಟೆಂಪೋ ಬೇಕು, TT. ಅವನಿಗೆ ಫೋನ್ ಹೊಡೆದ್ರೆ ಏನು ಮಾಡ್ತಾನೆ, ಯಾವ್ಯಾವ ಲೀಸ್ಟ್ ನೋಡ್ತಾನೆ, ಯಾವ್ದು ಖಾಲಿ ಇದೆ. ಇಂಥ ಸಿನಿಮಾಕ್ಕೆ ನಾಳೆ ಫ್ರೀ ಇದೆಯಂತ, ಹೋಗಪ್ಪ ಇಂಥದಕ್ಕೆ ಹೋಗು, ನೀನು ಇಂಥದಕ್ಕೆ ಹೋಗು, ನೀನು ಸುಮ್ಮನೆ ಕೂತಿದ್ದೆ, ನೀನು ತಗೋ ಫಸ್ಟ್ ಪ್ರಿಫರೆನ್ಸ್, ನಿನ್ನೆ ತಾನೇ ಮುಗಿಸ್ಕೊಂಬಂದೆ ನೀನು ಒಂದು 2,000 ಅವನು ಕಳಿಸು. ಈ ಥರ ಪ್ಲ್ಯಾನಿಂಗ್ ಶುರು ಮಾಡಿದ್ದಾರೆ. ಅವಾಗ ಹಂಗಿಲ್ಲ, ಇವಾಗ ಇಂಥರ ಫೆಸಿಲಿಟಿ ಇಲ್ಲದೇರಿಂದ ಹುಡ್ಕೊಂಡು ಹೋಗ್ತಾ ಇದ್ದು. ಮೋತಿ ಮಾಲ್ ಹತ್ರ ಹೋಗಿ ಡ್ರೈವರ್ಗಳಿಗೆ ಏರಿಯಾ ಯಾವ್ಯಾವ ಗೊತ್ತಿದೆ, ಏರಿಯಾ ವೈಸ್ ಕಳಿಸ್ಕೊಡೋದು, ಈ ಥರ ಪ್ಲ್ಯಾನಿಂಗ್ ಮಾಡ್ತಾಯಿದ್ದು. ಸೊ ನಾನು ಮಾಡಿರೋ 100ರಲ್ಲಿ 90 ಸಿನಿಮಾಗೆ ಮ್ಯಾನೇಜರ್ ಕಮ್ ಕ್ಯಾಶಿಯರ್ ನಾನು. ಇವಾಗೆಲ್ಲ ದೊಡ್ಡ ಬಜೆಟ್ ಸಿನಿಮಾಗಳು ಕ್ಯಾಶಿಯರ್ ಬೇಕೇ ಬೇಕು, ಸಪ್ರೇಟಾಗಿ ಇಟ್ಕೋತಾರೆ. ಅವಾಗ ನಮ್ಮದೆಲ್ಲ 50 ಲಕ್ಷ 60 ಲಕ್ಷ 1 ಕೋಟಿ ಪ್ರಾಜೆಕ್ಟು, ಮ್ಯಾಕ್ಸಿಮಮ್ 2 ಕೋಟಿ ಮುಗ್ದೋಗ್ಬಿಡೋದು ಸಿನಿಮಾ. ಸೊ ಎಲ್ಲ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೆ, ಕ್ಯಾಶ್ ಕೂಡ. ಆ ಕ್ಯಾಶ್ ಹ್ಯಾಂಡಲ್ ಮಾಡುವಾಗ 2 ಇನ್ಸಿಡೆಂಟ್ ನಾನು ಮರೆಯಂಗಿಲ್ಲ. ಒಂದು ರವಿಚಂದ್ರನ್ ಸಿನಿಮಾದಲ್ಲಾಗಿದ್ದು, ಇನ್ನೊಂದು ಅಣ್ಣೆಯದಲ್ಲಿ ಮಾಡಿದ್ದು. ಈ ರವಿಚಂದ್ರನ್ ಅವ್ರ ಸಿನಿಮಾ ಮಾಡುವಾಗ ಏನಾಯ್ತು, ಅವ್ರ ಪರ್ಸನಲ್ ಒಬ್ಬ ಡ್ರೈವರ್ ಇದ್ದ ಭೋಜರಾಜ್ ಅಂತ, ರವಿಚಂದ್ರನ್ಗೆ. ಅವ್ರ ಕಾರಲ್ಲೇ ಅವ್ರು ಹೆಚ್ಚಿಗೆ ಹೋಗ್ತಾ ಇದ್ದಿದ್ದು. ಇವ್ರದ್ದು ಮನೇಲಿ ಇದ್ರು ಕೂಡ ಕಂಪ್ನಿಯಿಂದ ಇರಲಪ್ಪ, ಅವನು ಯೂನಿಯನ್ನೋನೇ ಬೇರೆ ಅವನು. ಈಗ ಭೋಜಾನನು ಈಗ ಶಿವರಾಜ್ ಕುಮಾರ್ ಕಾಸ್ಟ್ಯೂಮರ್ಗೆ ಪರ್ಸನಲಾಗಿ ಬಿಡಿಸ್ತಾ ಇದ್ದಾನೆ. ಸೊ ಅವನು ಕಾರ್ ಏನಾಗೋಯ್ತು, ಯಾರಿಗೋ ಡ್ಯಾಶ್ ಹೊಡೆದ್ಬಿಟ್ಟು ಆಕ್ಸಿಡೆಂಟ್ ಆಗೋಯ್ತು. ಬಟ್ ಅವ್ರು ಇರಲಿಲ್ಲ ಅವಾಗ, ಬೇರೆ ಕೆಲಸಕ್ಕೆ ಹೋಗಿದ್ದಾಗ. ಭೋಜರಾಜ್ ಅವರು ಓಡಿಸಿದ ಕಾರು. ಸೊ ಅದು ಮಿನಿಮಮ್ ಒಂದು 8-10 ಸಾವಿರ ರೂಪಾಯಿ ಮೇಲೆ ಆಗತ್ತೆ ಅಂದ್ಬಿಟ್ಟು 10 ಸಾವಿರ ರೂಪಾಯಿ ಬೇಕಾಗುತ್ತೆ ಸರ್ ಅಂದ. ನಾನು ಬಾಲಾಜಿ ಅವ್ರಿಗೆ ಹೇಳಿದ್ದೀನಿ. ಬಾಲಾಜಿ ಅಂದರೆ ರವಿಯವರ 2ನೇ ಮಗ, ಈಗ ಹೀರೋ ಆಗಿದ್ದಾನಲ್ಲ, ರವಿಯವ್ರ ತಮ್ಮ, 2ನೇನು ಚಿಕ್ಕವನು. ಅವನಿಗೆ ಹೇಳಿದ್ದೀನಿ ಸರ್, ನನಗೆ 10 ಸಾವಿರ ರೂಪಾಯಿ ಅಡ್ಜಸ್ಟ್ ಮಾಡಿಕೊಟ್ಬಿಡಿ ಅಂದ. ಈ ಪ್ರೊಡಕ್ಷನ್ ಕಾಸಲ್ಲೇ 10 ಸಾವಿರ ರೂಪಾಯಿ ಅವನಿಗೆ ಕೊಟ್ಬಿಟ್ಟೆ. ನೆಕ್ಸ್ಟ್ ಬರುವಾಗ ಕಳಿಸ್ಕೊಡ್ತಾರೆ ಸರ್ ನನಗೆ ಅಂದ. ಅವ್ರಿಗೆ ಫೋನ್ ಮಾಡಿ ಹೇಳಿದೆ,
ಭೋಜನ ಕಡೆದೇನೋ 10,000 ರೂಪಾಯಿ ಬೇಕಂತೆ ಸರ್, ಕಂಪ್ನಿಯಿಂದ ಖರ್ಚು ಮಾಡಿಬಿಟ್ಟಿದ್ದೀನಿ, ಕಳಿಸ್ಕೊಡಿ ಅಂತ. ಆಯಿತು ಅಂದರು. ಅಲ್ಲೇನೋ ಅಡ್ಜಸ್ಟ್ ಆಗಿಲ್ವಂತೆ, ಬರೀ 1,00,000 ರೂಪಾಯಿ ಕಳಿಸ್ಕೊಟ್ರು. ಫೋನ್ ಮಾಡಿದೆ, ಏನು ಸರ್ ಬರೀ 1 ಕಳಿಸಿದಿರ, 10 ಕಳಿಸ್ಬೇಕಲ್ಲ ನೀವು, 10,000 ರೂಪಾಯಿ ಅವನ ಕಡೆದು. ಇಲ್ಲ ಅದು ಅಡ್ಜಸ್ಟ್ ಆಗಿಲ್ಲ, ನೀವು ಅದನ್ನೇ 90 ಅಂತ ಹೇಳ್ಕೊಂಬಿಡಿ, ಪರವಾಗಿಲ್ಲ ಅಂದರು. ಅವ್ರು ಮೋಸ್ಟ್ಲಿ ರವಿ ಸರ್ಗೂ ಹೇಳಿರ್ತಾರೆ, ನಾನು ಮರ್ತುಬಿಟ್ಟೆ. 15-20 ದಿವಸ ಆದಮೇಲೆ ಲೆಕ್ಕ ಕೊಡುವಾಗ, ಇದೇನೇ 90,000 ರೂಪಾಯಿ ಬರ್ಕೊಂಡಿದ್ಯಾ, 1,00,000 ಬಂದಿರುತ್ತೆ ತಾನು ನಿಮಗೆ ಅಂದರು. ಇಲ್ಲ ಸರ್ ಹಿಂಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದರದ್ದು 10,000 ರೂಪಾಯಿ ನಾನು ಪರ್ಸನಾಗಿ ತರಿಸ್ಕೊಂಡಿದ್ದೀನಿ ಅಂತ ಹೇಳಿದ್ದ ಭೋಜ, ಅದು ಬರಬೇಕಿತ್ತು ನನಗೆ, ಕಳ್ಸೋಕ್ಕಾಗಿಲ್ಲ ಅಂದ್ಬಿಟ್ಟು 90 ಮಾಡ್ಕೊಳ್ಳಿ ಅಂತ ಹೇಳಿದರು. ಅವೆಲ್ಲ ನಂಗೆ ಗೊತ್ತಿಲ್ಲ, 1,00,000 ಅಂತ ಹೇಳಿದ ಅವನು, ನೀನೋ ಗೋಲ್ಮಾಲ್ ಮಾಡಿದ್ದೀಯಾ, ಅದು ಗೊತ್ತಿಲ್ಲ ನಂಗೆ 1,00,000 ಲೆಕ್ಕ ಕೊಡು ಈಗ. ರವಿಚಂದ್ರನ. ಹಾಂ, ಇಲ್ಲಿ ಏನಾಯಿತು, ಆ ಒಳ್ಳೆ ಇಂಪ್ರೆಷನ್ ಇದ್ದಿದ್ದನ್ನ ಆಲ್ರೆಡಿ ಕೆಟ್ಟೋಯ್ತು ಅಂತ ಹೇಳಿದ್ನಲ್ಲ. ಬೈಕ್ ಬರ್ದಲೇ ಶೂಟಿಂಗ್ ನಿಂತೋಗಿದ್ದು ನೋಡಿ ಸರ್, ಈಗ ಬರ್ತಾಯಿದ್ರೆ ಆರಾಮಾಗಿ 8 ಗಂಟೆಗೆ ಔಟ್ಡೋರ್ನಲ್ಲಿ, ಇವೆಲ್ಲ ಇದ್ದಿದ್ದು ಎಲ್ಲೋ ಒಂದು ಕಡೆ ಅಷ್ಟೊತ್ತಿಗೆ ಇನ್ನೇನೇನು ಫಿಟ್ಟಿಂಗ್ ಇಟ್ಟಿದ್ರೋ ಗೊತ್ತಿಲ್ಲ. ಆ ಜೀಪಿಗೆಲ್ಲ ಜಾಸ್ತಿ ಇಳಿಸ್ತಾನೆ ಅಂತ ಏನೇನು ಫಿಟ್ಟಿಂಗ್ ಇಟ್ಟಿದ್ರೋ ಗೊತ್ತಿಲ್ಲ. ಅವರಿಗೆ ಮೋಸ್ಟ್ಲಿ ಸ್ವಲ್ಪ ಇವನು ಚೂರು ಅಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದಾನೆ ಅನ್ನೋ ಭಾವನೆ ಬಂದ್ಬಿಡಿತ್ತು. ಅದರಿಂದ ಇವೆಲ್ಲ ಗೋಲ್ಮಾಲ್ ನನ್ನ ಹತ್ರ ನಡೆಯಲ್ಲ, 10,000 ರೂಪಾಯಿ ಲೆಕ್ಕ ಬೇಕಷ್ಟೇ ಅಂದರು. ಚಿನ್ನ ಶೂಟಿಂಗಲ್ಲಿ. ಶೂಟಿಂಗ್ ಎಲ್ಲ ಮುಗಿದಿದೆ, ಬೆಂಗಳೂರಿಗೆ ಮನೆಗೆ ಹೋದೆ. ಸರ್ ಅದು 10,000 ರೂಪಾಯಿ ಲೆಕ್ಕ, ಬೇಕಾದ್ರೆ ಭೋಜನ ಕರೆದು ಕೇಳಿ ಸರ್. ಭೋಜನ್ಗೆ ಹೇಳಿದ್ದೆ, ನೀನು ಬಂದಲ್ಲಿ ಸಾಕ್ಷಿ ಹೇಳ್ಬೇಕಣ್ಣ. ಕರಿಯ ಭೋಜನ ಅಂದೆ, ಕೆಳಗಡೆ ಇದ್ದಾನೆ ಅಂತ. ಬಂದವನು, ಏನೋ ನೀನೇನು ಸಾಕ್ಷಿ ಹೇಳ್ದಿಲ್ಲ, ಹೋಗ ಮುಚ್ಕೊಂಡು ಅಂದರು. ಆಯಿತಾ, ಟುಸ್ ಒಂದು ಸಾಕ್ಷಿ. ಸರ್ ಬಾಲಾಜಿ ಗೊತ್ತು ಸರ್, ಕೇಳಿ ಸರ್. ಅವನು ಮುಂದೆ ಬರೋಕ್ಕೆ ತಯಾರಿಲ್ಲ ಅಣ್ಣನ ಮುಂದೆ. ಸರ್ ನಂಗೆ ಗೊತ್ತಿಲ್ಲ ಸರ್, ನಾನು ಹೇಳಿದ್ದೀನಿ, ನಿಮಗೂ ನೀವು ಉಂಟು ಅವರುಂಟು ಸರ್ ಅಂದ್ಬಿಟ್ಟ. ಯಾರು ಧೈರ್ಯವಾಗಿ ಫೇಸ್ ಮಾಡ್ತಾಯಿಲ್ಲ ಅವ್ರನ್ನ. ಸೊ ಆ ಕಾಲದ 10,000 ರೂಪಾಯಿ ಇನ್ನೂ ಹಂಗೆ ಉಳಿದೋಯ್ತು. ನಾನು ಅವ್ರು ಕರೆದು ವೆರಿಫೈ ಮಾಡಿದರೆ ಬಾಲಾಜಿ ಹತ್ರನಾಗಲಿ, ಇವನ ಹತ್ರ ಆಗಲಿ, ಭೋಜನ ಹತ್ರ ಆಗಲಿ ಕ್ಲಾರಿಫೈ ಆಗಿರೋದು, ನನ್ನ ದುಡ್ಡು ನನಗೆ ಬಂದಿರುತ್ತಿತ್ತು. ಈ ಕೈಯಿಂದ ಕಟ್ಕೊಟ್ಟಂಗೆ ಆಯ್ತು ಅದನ್ನು 10,000. ಸೊ ಈ ಥರ ತುಂಬ ಇನ್ಸಿಡೆಂಟ್ ಆಗಿವೆ ನನಗೆ. ಏನೋ ಇದನ್ನೆಲ್ಲ ನೋಡಿ ಏನೋ ಅವರೇ ಗೊತ್ತಾಗಿ ಕರೆದು ಕೊಟ್ಟರೆ ಭಾಳ ಸಂತೋಷ. ಮುಂದಿನ ಇಂಟರ್ವ್ಯೂನಲ್ಲಿ ಅವ್ರಿಗೆ ಹೇಳ್ಬಿಡ್ತೀನಿ ಧನ್ಯವಾದಗಳನ್ನು. ಎಷ್ಟು 30 ವರ್ಷದ ಹಿಂದಿನ ಕಥೆ ಇದು. 10,000 ರೂಪಾಯಿ ಇವತ್ತಿಗೆ ಒಂದು 2 ಲಕ್ಷಕ್ಕೆ ಸಮ. ಅಣ್ಣೆಯದಲ್ಲೇನಾಯ್ತು, ಇದೇ ಮೇಲ್ಕೋಟೆ, ಅದೇ ಮೇಲ್ಕೋಟೆಯಲ್ಲಿ ಸಾಂಗು ಆಶಾಲತಾ ಅವ್ರ ರೂಮಲ್ಲೇ ನಾವು ಉಳ್ಕೊಂಡು ಅಂತ ಹೇಳಿದ್ನಲ್ಲ, ಅಲ್ಲಿ ಚಿಕ್ಕದೊಂದು ಫೈಟು ಆಗತ್ತೆ. ಫೈಟರ್ಸ್ ಎಲ್ಲ ಬಂದರು. ಮಡ್ರಾಸಿಂದ ಹೊರಟಿದ್ದು, ಮಡ್ರಾಸ್ ಫೈಟ್ ಮಾಸ್ಟರಿಂದ ಮಡ್ರಾಸ್ನವ್ರ 50%, ಕರ್ನಾಟಕದವ್ರು 50% ಹಾಕೋಬೇಕು ರೂಲ್ಸು. ಏನು ಫೈಟರ್ಸು. ಹೈದರಾಬಾದ್ ಮಾಸ್ಟರ್ ಬಂದರೆ ಹೈದರಾಬಾದ್ ಫೈಟರ್ಸು ಪ್ಲಸ್ ಲೋಕಲ್ ಫೈಟರ್ಸ್ನ ಹಾಕೋಬೇಕು, ಆ ಥರ ಸಿಸ್ಟಮ್. ಬಾಂಬೆನವರು ಬಂದರೆ ಬಾಂಬೆ ಆಗಿದೆ. ಸೊ ಆ ರೀತಿ ಇದ್ದಾಗ ಏನಾಯಿತು, ಅವರು ಅಲ್ಲಿಂದ ಜರ್ನಿ ಮಾಡ್ಕೊಂಬಂದಿದ್ದು, ಅವ್ರಿಗೆ ಜರ್ನಿ ಬಾಟ ಇರುತ್ತೆ, ವೇ ಎಕ್ಸ್ಪೆನ್ಸಸ್ ಇರುತ್ತೆ. ಊಟ ತಿಂಡಿಗೆ ಅಂತ ವೇ ಎಕ್ಸ್ಪೆನ್ಸಸ್. ತಿಂತಾರ ಬಿಡ್ತಾರೋ, ವೇ ಎಕ್ಸ್ಪೆನ್ಸಸ್ 300 ರೂಪಾಯಿ ಒಬ್ಬರಿಗೆ. ಮನೆಯಿಂದ ರೈಲ್ವೆ ಸ್ಟೇಷನ್ ಮಾಡಿದ್ದು ಕನ್ವೆನ್ಸು, ಬಾಟ, ಪ್ಲಸ್ ಇಲ್ಲಿ ತಲುಪಿದ ಮೇಲೆ ಇಲ್ಲಿ ಲೋಕಲ್ 1 ಡೇ ವೆಯ್ಟಿಂಗ್, ಅದರ ಚಾರ್ಜಸ್ಸು, ಊಟ ತಿಂಡಿ ವಾಷಿಂಗು, ಪ್ಲಸ್ 2ನೇ ದಿವಸ ವರ್ಕಿಂಗ್ ಬಾಟ, ಮೆಡಿಕಲ್ ಎಕ್ಸ್ಪೆನ್ಸಸ್ಸು, ವರ್ಕಿಂಗ್ ದಿನ ಮೆಡಿಕಲ್ ಅಂತ ಹಾಕ್ತಾರೆ 500 ಅಂತ. ಸೊ ಈ ಥರ ಟೋಟಲ್ ಬಿಲ್ ಬಂತು. ಪೇ ಮಾಡಿಬಿಟ್ಟೆ ಏನು ಮಾಡಿದೆ ನಾನು, 2-3 ದಿವಸಕ್ಕೊಂದ್ಸಲ ಬೇರೆ ಸಪ್ರೇಟ್ ಎಕ್ಸ್ಪೆನ್ಸಸ್ ಎಷ್ಟು ಬಂತು ಹೊತ್ತಿಂದು ಅನ್ನೋಕ್ಕೋಸ್ಕರ ಏನು ಮಾಡಿದೆ, ಅದನ್ನು ಸ್ಪ್ಲಿಟ್ ಮಾಡಿದೆ. ಜರ್ನಿ ಮಡ್ರಾಸಿಂದ ಫೈಟರ್ಸ್ದು ಮೊನ್ನೆ ದಿನದ ಲೆಕ್ಕಕ್ಕೆ ಹಾಕಿದೆ. ನಿನ್ನೆ ದಿನ ಇಲ್ಲಿ ವೆಯ್ಟಿಂಗು, ಊಟ ತಿಂಡಿ ವಾಷಿಂಗು ಅದೆಲ್ಲ ನಿನ್ನೆ ಲೆಕ್ಕಕ್ಕೆ ಹಾಕಿದೆ. ಇವತ್ತಿಂದು ವರ್ಕಿಂಗು ಇವತ್ತು ಬೇರೆ ಹಾಕಿದೆ. ಹಿಂಗೆ ಡಿವೈಡ್ ಮಾಡಿದೆ, ಬೇರೆ ಫೈಲಿಗೆ ಹಾಕಿದೆ, ಇಟ್ಟೆ. ನನಗೆ 3,000 ರೂಪಾಯಿ ಶಾರ್ಟೇಜ್ ಹೊಡಿತಾ ಇದೆ. ಇಡೀ ರಾತ್ರಿ ತಲೆ ಕೆಡ್ಸ್ಕೊಂಡು ಹುಡುಕಿದೆ. ನಂದು ಎಷ್ಟು ಮೆಮೊರಿ ಅಂತಂದರೆ, ಅಣ್ಣಯ್ಯ ಮಾಡುವಾಗ ಅವರು ಡಿಸ್ಟ್ರಿಬ್ಯೂಷನ್ ಬೇರೆ ಇತ್ತಲ್ಲ, ಚಂದ್ರು ಪ್ರೊಡ್ಯೂಸರ್ದು, 2 ರೂಪಾಯಿ ಬಂಡ್ಲು, 5 ರೂಪಾಯಿ ಬಂಡ್ಲು, 10 ರೂಪಾಯಿ ಬಂಡ್ಲೆಲ್ಲ ತಂದು ಕೊಟ್ಬಿಡೋರು. ಯಾವುದೋ ಒಂದು ಬಾಕ್ಸು ಯಾವುದೋ ಒಂದು ಏರಿಯಾಕ್ಕೆ ಹೋಗುತ್ತೆ, ಅವ್ನು ಟೆಂಟ್ನು ತಂದು ಕೊಟ್ಬಿಟ್ಟಿರ್ತಾನೆ, ಟಿಕೆಟ್ ಕಲೆಕ್ಷನ್ ಥಿಯೇಟ್ರನ್ನು ತಂದು ಕೊಟ್ಟಿರ್ತಾನೆ. ಚಿಕ್ಕ ಬಂಡ್ಲುಗಳು ಅವಾಗೆಲ್ಲ 10 ರೂಪಾಯಿ 5 ರೂಪಾಯಿ ಎಲ್ಲ ಡಿಮ್ಯಾಂಡ್ ಜಾಸ್ತಿ, 500,000 ಬಂದೇ ಇರಲಿಲ್ಲಲ್ಲ ಅವಾಗ. ಸೊ ತಂದು ಕೊಟ್ಬಿಡೋರು ಬಂಡ್ಲೆಲ್ಲ, ಎಲ್ಲ ಲೆಕ್ಕ ನಾನೇ ಬರೆಯೋದು. ಸೊ ಯಾರೋ ಅರ್ಜೆಂಟ್ ಬರೋನು, ಸರ್ ಊಟಕ್ಕೆ ತಗೋ 2,000 ನೀನು ಬಂದ ಸರ್, ಇವತ್ತು ಯಾರಿಗೂ ಪೇಮೆಂಟ್ ಇಲ್ವ ಅಂತ ಬರೀ ಕನ್ವೀನಿಯನ್ಸ್ ಅಷ್ಟೇ. ಸೊ ಕನ್ವೀನಿಯನ್ಸ್ ಕೊಟ್ಟು ಕಳಿಸೋದು. ಯಾರೋ ಒಬ್ಬ ತಲೆ ತಿಂತಾನೆ, ಮನೇಲಿ ಏನೋ ಪ್ರಾಬ್ಲಮ್ ಇದೆ ಸರ್, ನನ್ನ ಬಾಟ ಕಡೆಗೆ ಒಂದು 500 ರೂಪಾಯಿ ಕೊಡಿ ಸರ್, 200 ಕೊಡಿ ಸರ್, ತಗೊಳ್ಳೋ, ಹಿಂಗೆಲ್ಲ ಕೊಟ್ಬಿಡ್ತಿದ್ನಲ್ಲ.
ಮನೆಯಲ್ಲಿ ಹೋಗಿ ಕೂತ್ಕೊಂಡು ಟೋಟಲ್ ಲೆಕ್ಕ ಬರಿತಾ ಇದ್ದೆ. ಯಾಕಂದ್ರೆ ಓಚರ್ಸ್ಗಳಿಗೆ ಯಾರಿಗೂ ಸೆಟ್ಲ್ಮೆಂಟ್ ಮಾಡಿಲ್ಲ, ಬರೀ ಅಡ್ವಾನ್ಸ್ಗಳು ಕೊಟ್ಟಿರೋದು. ಅವ್ರಿಗೆ ಇಷ್ಟು ಕೊಟ್ಟೆ, ಕ್ಯಾಮ್ರಾಮನ್ಗೆ ಇಷ್ಟು ಕೊಟ್ಟೆ, ಪರಮೇಶ್ವರ್ಗೆ ಇಷ್ಟು ಕೊಟ್ಟೆ, ಎಲ್ಲ ಬರ್ಕೊಳ್ಳೋದು ಕರೆಕ್ಟ್ ಟ್ಯಾಲಿ ಆಗಿರೋದು. ಅಷ್ಟು ಮೆಮೊರಿ ಇತ್ತು ನನಗೆ. ಸೊ ಇದು 3,000 ಹೆಂಗೆ ಹೊಡಿತು ನನಗೆ. ಅವತ್ತೆಲ್ಲ ಹುಡುಕ್ದೆ, ಹೇಳಿದೆ ಪ್ರೊಡ್ಯೂಸರ್ಗೆ ಹಿಂಗೆ ಆಗೋಯ್ತು ಸರ್ ಅಂತ. ಅದಕ್ಕೆ ಯಾಕ್ರಿ ತಲೆ ಕೆಡಿಸ್ಕೊತೀರಾ, ಪ್ರೊಡ್ಯೂಸರ್ ಎಕ್ಸ್ಪೆನ್ಸ್ ಅಂತ ಹಾಕ್ರಿ ಅಂದರು. ಯಾಕೆಂದ್ರೆ ಅಷ್ಟು ಒಳ್ಳೆ ಇಂಪ್ರೆಷನ್ ಬಂದ್ಬಿಟ್ಟಿತ್ತು ಅವ್ರಿಗೆ ನನ್ನ ಮೇಲೆ. 3ನೇ ಸಿನಿಮಾ ಅದು ಮಾಡ್ತಾ ಇದ್ದಿದ್ದು ಅವ್ರ ಕಂಪ್ನಿಲಿ. ಸರ್ ನೀವು ಹೇಳ್ತೀರಾ ಸರ್, ನನ್ನ ಮನಸ್ಸು ಒಪ್ಪಲ್ಲ ಸರ್. ಅದು ಏನಾಗಿದೆ ಗೊತ್ತಾಗಬೇಕಲ್ಲ ಸರ್. ಅದು 3,000 ಪ್ರೊಡ್ಯೂಸರ್ ಎಕ್ಸ್ಪೆನ್ಸ್ ಅಂತ ಹಾಕೋದು ದೊಡ್ಡದಲ್ಲ. ಅದು ಏನಾಯಿತು ನನಗೆ ಗೊತ್ತಾಗಬೇಕದು. ಮತ್ತು ಮಾನೇಸ ಹುಡ್ಕೋಕ್ಕೆ ಶುರು, ತಲೆ ಕೆಡ್ಸ್ಕೊಂಡು ಅದು ಇದ್ದದ್ದು. ಆಮೇಲೆ ಯಾರೇ ಏನೇ ಸ್ಲಿಪ್ ತಂದು ಕೊಡಲಿ, ಇದೆಲ್ಲ ಮುಗಿಯೋವರೆಗೂ ಒಂದು ಕವರ್ಲ್ಲಿ ಹಾಕಿಟ್ಟಿದ್ದೆ ಹೊರತು ಬಿಸಾಕ್ತಿರಲಿಲ್ಲ ನಾನು. ಯಾಕೆಂದ್ರೆ ನಮ್ದು ಯಾವುದೋ ಗೋಲ್ಮಾಲ್ ಲೆಕ್ಕ ಇಲ್ವಲ್ಲ. ಈಗ ಫೈಟರ್ಸ್ ಕೊಟ್ಟಿದ್ದ ಅಮೌಂಟ್ನ ಏನೋ ಒಂದು 200-300 ಸೇರಿಸಿದ್ರೆ ಅವ್ರ ಹ್ಯಾಂಡ್ ರೈಟಿಂಗಲ್ಲಿ ಇದ್ದಿದ್ದು ಬೇಡಪ್ಪ ಇದು ಅಂತ ತೆಗೆದು ಕಸಬಟ್ಟಿಗೆ ಹಾಕ್ಬೋದು. ಆ ಕೆಲಸ ನಾನು ಮಾಡಿಲ್ಲ. ಏನು ಎಕ್ಸ್ಪೆನ್ಸ್ ಅವ್ರು ಕೊಟ್ಟಿದ್ದಾರೆ ಬೈಲಾ ಪ್ರಕಾರ ಏನಿದೆ ಅದನ್ನೇ ತೊಗೊಂಡಿರೋದು ಅವರು. ಅದಕ್ಕೋಸ್ಕರ ಹಂಗೆ ಇಟ್ಟಿದ್ದೆ ಎಲ್ಲ. ಅದು ಏನೋ ಒಂಚೂರು ಡೌಟ್ ಬಂತು. ಎಲ್ಲದೂ ಚೆಕ್ ಮಾಡ್ಕೊಂಬರ್ತಾ ಇರುವಾಗ ಈ ಫೈಟ್ರಸ್ ಲೆಕ್ಕ ಟೋಟಲ್ ಮಾಡ್ಕೊಂಬಂದೆ. ನೋಡಿದ್ರೆ ಟೋಟಲ್ 3,000 ರೂಪಾಯಿ ಜಾಸ್ತಿ ಹಾಕಿದ್ದಾರೆ ಅವರು. ನಾನು ಮಾಡಿರೋದೇನು, ಆ ಟೋಟಲ್ ಅಮೌಂಟ್ ಹಾಕ್ಬಿಟ್ಟು ಸ್ಪ್ಲಿಟ್ ಮಾಡಿದ್ದೀನಿಲ್ಲ. ಮೊನ್ನೆ ಲೆಕ್ಕ, ನಿನ್ನೆ ಲೆಕ್ಕ, ಇವತ್ತಿನ ಲೆಕ್ಕ. ಅದರ ಪ್ರಕಾರ ಏನಾಗುತ್ತೆ, ಈ ಟೋಟಲ್ಗೆ 3,000 ರೂಪಾಯಿ ಹೊಡೆಯುತ್ತೆ. ಮಿಸ್ ಹೊಡೆಯುತ್ತೆ. ಸಿಕ್ತು. ಹಿಡ್ಕೊಂಡು ಹೋದೆ, ಫೈಟ್ ಮಾಸ್ಟ್ರಿಗೆ ಹೇಳಿದೆ, ನೋಡಿ ಸರ್ ಇಲ್ಲೇ ಇದೆ ಲೆಕ್ಕ, 3,000 ರೂಪಾಯಿ ಜಾಸ್ತಿ ಕೊಟ್ಟಿದ್ದೆ, ರಾಂಗ್ ಟೋಟಲ್ ಮಾಡಿದ್ದಾರೆ. ನಾನು ಕಣ್ಣು ಮುಚ್ಕೊಂಡು ಕೊಟ್ಬಿಟ್ಟೆ. ಆಯಿತು ಬಿಡಿ, ಇವತ್ತಿನ ಲೆಕ್ಕದಲ್ಲಿ ಕಟ್ ಮಾಡಿ ಪರವಾಗಿಲ್ಲ, 3,000 ಸಿಕ್ತು ವಾಪಸ್. ಸೊ ಹಾಗೆ ಇಲ್ಲಿ ಈ ಥರ ಆಯಿತು ರವಿ ಸರ್ ಪಿಕ್ಚರಲ್ಲಿ. ಅಲ್ಲಿ ಅಣ್ಣೆಯದಲ್ಲಿ 3,000 ರೂಪಾಯಿ ಹೋಗಿದ್ದು ವಾಪಸ್ಸು ಸಿಕ್ತು. ಈ ಥರ ಯಾವುದೇ ಕೆಲಸ ಮಾಡಿದ್ರು ಕೂಡ ಅಕೌಂಟಿಂಗು ಅದು ಎರಡೂ ಮಾಡಿಕೊಂಡು ಹೋಗೋದು ನನ್ನ ಅಭ್ಯಾಸ. ಎಷ್ಟು ಹುಷಾರಾಗಿದ್ದರೂ ಕೂಡ ಹೆಚ್ಚು ಕಮ್ಮಿ ಆಗ್ತಾವೆ, ಏನೂ ಮಾಡೋಕ್ಕಾಗಲ್ಲ. ಕೆಲವರು ಏನು ಮಾಡ್ತಾರೆ, ಅದಕ್ಕೇ ಸರ್ ನಮಗೆ ಏನು ಬೇಡ ಸರ್, ಕ್ಯಾಶಿಯರ್ ಕೆಲಸ ನಮಗೆ ಕೊಡಬೇಡಿ, ಏನಾದ್ರು ಇಟ್ಕೊಳ್ಳಿ ಅಂದ್ಬಿಡ್ತಾರೆ ಮ್ಯಾನೇಜರ್ಗಳು. ಬಟ್ ನಾನೇ ಸಿಕ್ಕಿರೋಲ್ಲ ಅಂತಾರೆ, ನೀನೇ ಹ್ಯಾಂಡ್ಲ್ ಮಾಡ್ಯ, ನಂಬಿಕಸ್ತಾನೆ ತಗೊಳ್ಳೆಯ. ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ, ಕೋಟ್ಯಾಂತರ ರೂಪಾಯಿ ಕೊಟ್ಟರು 1 ಪೈಸೆ ಲೆಕ್ಕ ಕೇಳ್ತಾ ಇರಲಿಲ್ಲ ನನ್ನ ಹತ್ರ ಅಂತ. ನನಗೆ ಸಿಗ್ತಾ ಇದ್ದಾರಲ್ಲ ಅಂತಾರೆ, ವಿಧಿ ಇಲ್ಲದೆ ಮಾಡಬೇಕಿತ್ತು. ಮೋಹನ್ ಕುಮಾರ್ ಅವರಿಗೆ ಸಹಸ್ರನಾಮ ಅಂದ್ರಿ, ನಿಮಗೆ ಮಂಗಳಾರ್ಚನೆ ಆಗುತ್ತೋ. ಶಂಕರ್ ಜೊತೆನಲ್ಲಿ ಇದನ್ನೆಲ್ಲ ಒಂದು ಕೆಲಸಗಳನ್ನ ಕಲ್ತ್ಕೊಂಡ್ ಬಂದಿರೋದ್ರಿಂದ ಒಂದು ಕಂಟಿನ್ಯೂಟಿ ಬಗ್ಗೆ ಆಗಲಿ, ಮೇಕಪ್ಪು, ಕಾಸ್ಟ್ಯೂಮು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಅವ್ರು ಇನ್ವಾಲ್ವ್ ಮಾಡಿಸೋರು. ಅವ್ರು ನಿಂಗೆ ಯಾಕ್ರೆ ನಿನ್ನ ಕೆಲಸ ನೀನು ನೋಡ ಅಂದ್ಬಿಡ್ತಾರೆ. ಅಥವಾ ಕ್ಯಾಮ್ರಾ ಪಕ್ಕ ಹೋಗಿ ನಿಂತ್ಕೊಂಡ್ರೆ ಏನಪ್ಪ ಆ ಕಡೆ ಹೋಗು ಅಂತಾರೆ. ಮಾನಿಟರ್ ಮುಂದಂತೂ ನಿಲ್ಸೋದೇ ಇಲ್ಲ ಕೆಲವರು. ಅಯ್ಯೋ, ಅವ್ರ ಹತ್ರ ಹಂಗಿರಲಿಲ್ಲ. ಡಿಸ್ಕಸ್ ಮಾಡೋರು, ಅವನಲ್ಲಿ ಏನಾರು ವಿಷಯ ಇದ್ದರೆ ತಗೊಳ್ಳೋರು. ಏನೋ ಮಾಡ್ತಾ ಇದೆಯಾ, ಹೋಗ್ಬಿಟ್ಟು ಇವನಿಗೊಂದು ಪೂಜಾರಿ ಥರ ಡ್ರೆಸ್ ಹಾಕ್ಸ್ಕೊಂಡು ಕರ್ಕೊಂಬರೋ ಅಂತ ಕಾಸ್ಟ್ಯೂಮ್ ಕೆಲಸ ಕೊಟ್ಬಿಡೋರು. ಒಂಚೂರು ಪೌಡ್ರ್ ಪ್ಯಾಡ್ ಮಾಡಿ ನಾವು ಮಾಡ್ಕೊಂಡು ಕರ್ಕೊಂಬರೋ ಅಂತ ಮೇಕಪ್ ಕೆಲಸ ಕೊಟ್ಬಿಡೋರು. ಏನೋ ಮಾಡ್ತಾಯಿದ್ದೆ, ಕ್ಲಾಪ್ ಹೊಡಿಯೋ ಅನ್ನೋರು. ಹಾಗೆ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಇನ್ವಾಲ್ವ್ಮೆಂಟ್ಸ್ ಇರ್ತಿತ್ತು. ಅಂಥವ್ರು ಇಂಥವ್ರು ಅಂತಿಲ್ಲ. ಏನಾರು ಒಂದು ಲಾಂಗ್ ಶಾರ್ಟ್ ಇಟ್ಟರೆ ಎಷ್ಟು ಜನ ಅದ ಜೂನಿಯರ್ಸ್ ತರಕ್ಕಾಗತ್ತೆ. ಅದು ಮಾಲ್ಗುಡಿ ಗೆಟಪ್ಪಲ್ಲೇ ಇರಬೇಕು ಎಲ್ಲರೂ. ಮಾಲ್ಗುಡಿ ಡೇಸ್ ಥರ ಪೈಜಾಮ ಅಥವಾ ಪಂಚೆ, ಜುಬ್ಬ, ಆ ಒಂದು ಗೆಟಪ್ಪಲ್ಲೇ ಇರಬೇಕೆಲ್ಲ. ಸೊ ಇರೋ ಜೂನಿಯರ್ಸ್ ಎಲ್ಲ ಖಾಲಿ ಆಗೋದ್ರು, ಇನ್ನೂ ಶಾರ್ಟ್ ಮುಗ್ದಿಲ್ಲ ಅಂದರೆ ಏನು ಮಾಡೋದು, ಇಲ್ಲಿ ಪಕ್ಕದಲ್ಲಿದ್ದ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಲಿ, ಗಾಯತ್ರಿ ಅಂತ ಇದ್ಲು, ನಮ್ಮ ಶಂಕರ್ ಅಂತ ಇದ್ದ, ಕಾಶಿ ಇದ್ದ, ರಮೇಶ್ ಭಟ್ರು ಇದ್ದರು, ನಾನು ಇರ್ತಿದ್ದೆ, ಜಗ್ಗ ಅಂತೇಳಿ ಇನ್ನೊಬ್ಬ ಮ್ಯಾನೇಜರ್ ಇರ್ತಿದ್ದ, ಸಾವಂತ್ ಅಂತ ಕಾಸ್ಟ್ಯೂಮರ್ ಇರ್ತಿದ್ದ, ಸುಂದರ್ಶ್ರೀ ಇರ್ತಿದ್ಲು ಕಾಸ್ಟ್ಯೂಮ್ ಚೀಫು. ಯಾರೋ ಒಬ್ರು ಚಕ್ ಅಂತ ಒಂದು ಏನೋ ಒಂದು ಹಿಂಗೆ ಮುಸ್ಕ್ ಹಾಕೊಂಡು ಏನೋ ಮಾಡ್ಕೊಂಡು ಟಕ್ ಅಂತ ಹಾಕೊಂಡಿದ್ದ ಪಾಸಿಂಗ್ ಶಾಟು. ಅದು ಸಾಕಾಗಲ್ಲ ಅಂತ ಗೊತ್ತಕೊಳ್ಳೆ, ನಾನು ಏನೋ ಒಂದು ತಗೊಂಡು ಒಂದು ಕ್ಯಾಪ್ ಹಾಕ್ಕೊಂಡು, ಹಳೆ ಕಾಲದ್ದು ಟೊಪ್ಪಿ ಇತ್ತಲ್ಲ ಆ ಟೊಪ್ಪಿ ಹಾಕೊಂಡು ಹಿಂಗೆ ಪಾಸಿಂಗು. ಅದು ಎಷ್ಟು 1000 ಕ್ಯಾರೆಕ್ಟರ್ಗಳು ಮಾಡಿಬಿಡಿದ್ವಿ ನಮಗೆ ಗೊತ್ತಿಲ್ಲ ಅದರಲ್ಲಿ. ಆ ಥರ ಒಂದು ಇನ್ವಾಲ್ವ್ಮೆಂಟ್. ಸೊ ಹಾಗಾಗಿ ನಮಗೆ ಈ ಪ್ರೊಡಕ್ಷನ್ ಬಗ್ಗೆ ಆಗಲಿ, ಕಂಟಿನ್ಯೂಟಿ ಬಗ್ಗೆ ಆಗಲಿ ಒಂದು ಒಳ್ಳೆ ನಾಲೆಡ್ಜ್ ಬಂದಿದ್ದೆ ಈ ಶಂಕರ್ ಕಡೆಯಿಂದ. ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂದರೆ ರೌಡಿ ರಾಜ ಮಾಡ್ತಾ ಇದ್ದು. ಮಧುರ ಮಧುರ ನೀನಾಡು ಮಾತುಗಳು, ನಮ್ಮ ಜೋಸೈಮಂದು ರೌಡಿ ರಾಜ ಅದು ಮಾಡ್ತಾ ಇರುವಾಗ ಬ್ರಹ್ಮ ಅವ್ರಿಗೆ ಒಂದು ಶಾರ್ಟು, ಅವ್ರಿಗೆ ಲಾರಿ ಹಿಂಗೆ ಹೊರಟೋಯ್ತು ಅವ್ರ ಮೇಲೆ ಅನ್ನೋ ಥರ. ಅವಾಗ ಏನು ಮಾಡಿದ್ರು, ಒಳ್ಳೆ 12 ಗಂಟೆ ಬಿಸಿಲು, ಲಾರಿ ಹಿಂಗೆ ಅಡ್ಡ ನಿಂತಿದೆ. ಆ್ಯಕ್ಷನಲ್ಲಿ ಲಾರಿ ಹಿಂಗೆ ಹೋದ ಕೂಡಲೇ ಲಾರಿಗೆ ಹೊರ್ಕೊಂಡು ಹಿಂಗೆ ಕೂತಿಯಾರ ಅವರು, ಟಕಾರಂತ ಹಿಂಗೆ ಬಿದ್ದುಬಿಟ್ಟು ಸಾಯಂಗೆ ಇದು ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು. ಏನೇ ಆಗಲಿ ಅಲ್ಲೇನು ಕ್ಯಾಮ್ರಾ ಹೆಂಗೆ ಇಟ್ಟಿರೋದ್ರಿಂದ
ಅವರು ಅಲ್ಲೊಂದು ಬೆಡ್ ಗಿಡ್ ಹಾಕಿ ಏನು ಮಾಡೋಕ್ಕಾಗಲ್ಲ, ನಿಧಾನಕ್ಕಾರೋ ಬೀಳಲೇಬೇಕು ಅವರು, ಲಾರಿ ಮೂವ್ ಆದ ಕೂಡಲೇ. ಅವಾಗೆಲ್ಲ 9.8 ಲೆನ್ಸ್ ಅಂತ ಬರ್ತಾಯಿತ್ತು, ಎಷ್ಟಪ್ಪ ಹಿಂಗಿರ್ತಿತ್ತು, ಘುಮ್ ಅಂತ ಇದ್ರ ಥರ ವೈಡ್ ಆ್ಯಂಗಲ್ ಲೆನ್ಸ್ ಥರ ಬರುತ್ತದು, 9.8 ವೈಡು. ಘುಮ್ ಅಂತ ಹಂಗೆ ಅದನ್ನು ಹಾಕಿದ್ದಾರೆ. ಬಟ್ ಅಷ್ಟರೊಳಗೆ ನನಗಾಗಲೇ ಸ್ವಲ್ಪ ಎಲ್ಲ ನಾಲೆಡ್ಜ್ಗಳು, ಇದು ಇಂಥದ್ದು ಹಿಂಗೆ ಬಗ್ಗೆ ನೋಡೋದು, ಓಹೋ ಹಿಂಗೆ ಬರುತ್ತಾ ಇದು ಅಂತೆಲ್ಲ ಒಂಚೂರು ಐಡಿಯಾ ಬಂದಿತ್ತು. ಶಾರ್ಟ್ ಇಟ್ಟು ಇನ್ನೇನು ಆ್ಯಕ್ಷನ್ ಅನ್ನಬೇಕು, ನನಗೆ ಯಾಕೋ ಡೌಟ್ ಆಯಿತು. ಅವ್ರಿಗೆ ಕಣ್ಣಿಗೆ ಹಿಂಗೆ ಕಣ್ಣು ಬಿಟ್ಟಾಗ ಹಿಂಗೆ ಕಣ್ಣು ಬಿಡೋಕ್ಕಾಗಲ್ಲ ಅಂತ ಅಂದರು ಮಾನಿಟರ್ನಲ್ಲಿ, ಸನ್ಲೈಟ್ ಹೊಡಿತಾ ಇದೆ ಅಂತ. ಅದಕ್ಕೆ ಏನು ಮಾಡಿಬಿಟ್ರು, ಒಂದು ರಿಫ್ಲೆಕ್ಟರ್ ಇಟ್ಬಿಟ್ರು, ಲೈಟ್ ಕಟ್ ಮಾಡೋಕ್ಕೆ. ಲೈಟ್ ಕಟ್ ಮಾಡೋಕ್ಕೆ ರಿಫ್ಲೆಕ್ಟ್ರನ್ನ. ಅದು ಆ ಲಾರಿ ಮೇಲೆ ಹಿಂಗೆ ಶಾಡೋ ಬೀಳ್ತಾ ಇದೆ. ಇನ್ನೇನು ಜೋಸಮ್ಮನವರು ಸ್ಟಾರ್ಟ್ ಕ್ಯಾಮ್ರಾ ಅನ್ಬೇಕು. ಸರ್ ಒಂದು ನಿಮಿಷ, ಏನೋ ನಿನ್ನ ಗೋಳು ಅಂದರು. ನಾನು ಮ್ಯಾನೇಜರ್ ಆದರೂ ಕೂಡ ಎಲ್ಲ ಇನ್ನೂ ಮಾಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡಿರ್ತಿದ್ದೆ. ಸುಮ್ಮನೆ ಎಲ್ಲೋ ಓತ್ಲ ಹೊಡೆಯೋದು, ನಿದ್ದೆ ಮಾಡೋದು ಅಭ್ಯಾಸ ಇಲ್ಲ ನಮಗೆ. ಸೊ ಯಾಕೋ ಅಂದರು, ನೋಡಿ ಸರ್ ಇಲ್ಲಿ ಶಾಡೋ ಇದೆ ತಾನೆ ರಿಫ್ಲೆಕ್ಟ್ರದು, ಈ ಲಾರಿ ಮೂವ್ ಆದ್ಕೊಳ್ಳಿ ಏನಾಗುತ್ತೆ, ಆ ಶಾಡೋ ಇಲ್ಲಿ ಬೀಳುತ್ತೆ. ಎಂಥ ಮೂರ್ಖನೂ ಕೂಡ ಅದು ರಿಫ್ಲೆಕ್ಟರ್ ಶಾಡೋ ಅಂತ ಹೇಳ್ತಾನೆ, ಸಿನಿಮಾ ಬಗ್ಗೆ ಗೊತ್ತಿಲ್ಲದಿದ್ದವನು. ಸೊ ಅವ್ರು ಬಿದ್ದಿರ್ತಾರಲ್ಲಿ. ನೆಕ್ಸ್ಟು ಲಾರಿ ಮೂವ್ ಆದ ಕೂಡಲೇ ಅವಾಗ ಏನು ಮಾಡ್ತೀರಾ, ಒಂದು ಮೂವ್ ಮಾಡ್ತೀರಾ, ಇನ್ನೊಂದು ಸಲ ಕಡಿತೀರಾ ಅವ್ರನ್ನ. ಏಯ್ ನನ್ನ ಮಕ್ಕಳ ಅಷ್ಟೊಂದು ಥಿಯೇಟರ್ ದನ ಕಾಯ್ತಾ ಇದ್ದೀರ ನೀವು ನೋಡ, ಅವನು ಹೇಳ್ತಾ ಇದ್ದಾನೆ ಮ್ಯಾನೇಜರಾಗಿ. ಅಂದರು, ಏಯ್ ಅದು ಬೇಡ ತೆಗಿಬಿಡಪ್ಪ, ಅವರು ಹಂಗೆ ಕಣ್ಣು ಬಿಟ್ಕೊಂಡು ಸಾಯಲಿ ಪರವಾಗಿಲ್ಲ, ಕಣ್ಣು ಬಿಡೋದೇನು ಬೇಡ ಅಂಥೇಳಿ ರಿಫ್ಲೆಕ್ಟರ್ ತೆಗೆಸಿ ಆ ಶಾಟ್ ಓಕೆ ಮಾಡೋರು. ಅಯ್ಯೋ, ಅದು ನಮ್ಮ ಸಮಯ ಸ್ಫೂರ್ತಿಯಿಂದ, ಶಂಕರ್ನಾಗ್ ಸರ್ ಜೊತೆಗೆ ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ ಬಂದಿದ್ರಿಂದ. ಸೊ ಅದೇ ಥರ ವೀರಪ್ಪ ಮರಳವಾಡಿದ್ದು ಒಂದು ಸೀರಿಯಲ್ ಮಾಡ್ತಾ ಇತ್ತು. ಓ, ವೀರಪ್ಪ ಮರಳವಾಡಿ. ವೀರಪ್ಪ ಮರಳವಾಡಿ ಹಳೆ ಡೇಟ್ರು. ಎತ್ತಂಗಡಿ ವೆಂಕಟಪ್ಪ ಮಾಡಿದ್ವು, ಆಮೇಲೆ ನಾವು ಭಾರತೀಯರು ಅಂತ ಒಂದು ಮಾಡಿದ್ವು, ಎಲ್ಲ ಸುಮಾರು ಮಾಡಿದ್ವು. ಅದರಲ್ಲಿ ಯಾವುದೋ ಒಂದು ಎಪಿಸೋಡಲ್ಲಿ ಹಿಂಗೆ ಅವನು ಹಳ್ಳಿಯಿಂದ ಬರ್ತಾನೆ ಹೀರೋ, ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ದುಬಿಟ್ಟಿರುತ್ತೆ. ಹೋಟೆಲ್ ಸುಸ್ವಾಗತ್ ಅಂತಿರುತ್ತೆ. ಓಹೋ ಸುಸ್ವಾಗತ್ ಅಂತ ಹಾಕಿದಾರಪ್ಪ, ಏನು ಪರ ಎಲ್ಲ ಇಲ್ಲಿ ಏನೋ ಇರಬೇಕು ಅಂತಾನೆ ಹೋಗಿ ಇದ್ದು ಬದ್ದು ತಿಂಡಿಗಳೆಲ್ಲ ತೊಗೊಂಡು ತಿಂತಾನೆ. ಆಮೇಲೆ ನೋಡ್ರಿ ಜೋಬಲ್ಲಿ ದುಡ್ಡಿಲ್ಲ, ಕಡೆಗೆ ರುಬ್ಬೋಗಿ ಬಿಡ್ತಾರೆ ಅವನ್ನ, ಇಲ್ವಾ ಅಕ್ಕಿ ಇಟ್ಟು ರುಬ್ಬು ನೀವು ಅಂತ. ಸೊ ಆ ಕ್ಯಾರೆಕ್ಟ್ರಿಗೆ ಎಲ್ಲ ತಿಂಡಿನೂ ತಿಂತಾ ಇದ್ದಾನೆ ಅಂತ ಶಾರ್ಟ್ ತೋರಿಸ್ಬೇಕು. ಇಡ್ಲಿ ಇಟ್ಟರು ಒಂದು ಪೀಸ್ ತಿನ್ಕೊಡ್ಲೆ ಎಷ್ಟು ಅಂತ ತಿಂಡಿ ತಿನ್ನೋಕ್ಕಾಗತ್ತ ಅವನು, ಅದಕ್ಕೆ ಎಂಟಿ ಪ್ಲೇಟ್ ಇಟ್ಟರು ಒಂದೇ ಒಂದು ಚೂರು ಪೀಸ್ ಬಿಟ್ರು ಅಂತ, ಇನ್ನೊಂದು ಎತ್ಕೊಂಡ ಪೂರಿ ಎತ್ಕೊಂಡ, ಎಲ್ಲ ಆಯಿತು. ಕೇಸರಿ ಬಾತ್ ಬಂತು, ಹಿಂಗೆ ತಗೊಂಡ, ಪ್ಲೇಟ್ ಇಟ್ರೆ ಎಂಟಿ ಅಂದರು. ಪ್ಲೇಟ್ ಇಟ್ಟರು, ಸ್ಟಾರ್ಟ್ ಕ್ಯಾಮ್ರಾ ಅದು. ಸರ್ ಒಂದು ನಿಮಿಷ, ಯಾಕಪ್ಪ ಆ ಕೇಸರಿ ಬಾತ್ ಪ್ಲೇಟ್ ನೋಡಿ, ಪ್ಲೇಟ್ನ ಕೇಸರಿ ಬಾತನ್ನ ಒಳ್ಳೆ ಹಸಿರು ಎಲೆ ಮೇಲೆ ಹಾಕಿದ್ದಾರೆ, ಬರೀ ಎಂಟಿ ತಟ್ಟೆಗೆ ಹಾಕಿಲ್ಲ, ಅದಕ್ಕೊಂದು ಎಲೆ ಇಟ್ಬಿಟ್ಟು ಅದ್ರ ಮೇಲೆ ಕೇಸರಿ ಬಾತ್ ಬಂದಿದೆ, ಅದನ್ನು ತಿನ್ನೋದು ತೋರಿಸಿದ್ದೀರಾ. ಈಗ ಎಂಟಿ ಪ್ಲೇಟ್ ಇಟ್ಬಿಟ್ಟು ಆಗಲೇ ಸ್ಟಾರ್ಟ್ ಕ್ಯಾಮ್ರಾ ಹೇಳ್ತಾ ಇದ್ದೀರಲ್ಲ, ಟಕ್ಕಂತ ಶಾರ್ಟ್ ಹೊಡೆಯಲ್ವಾ, ಇವು ಯೂಸೇ ಮಾಡೋಕ್ಕಾಗಲ್ಲ ನೀವು. ಓ ಕರೆಕ್ಟ್ ಅಲ್ರೇ, ಏನು ರೀ ಮಾಡ್ತಾಯಿದ್ರಿ ನೀವೆಲ್ಲ, ನೀನೇ ಇದ್ಬಿಡಪ್ಪ ಇನ್ಮೇಲೆ ಅಷ್ಟೇನು ಡೇಟ್ರ್ ಆಗ್ಬಿಟ್ಟು ಅಂದರು. ಎಲೆ ಹಾಕ್ಸ್ಬಿಟ್ಟು ಆಮೇಲೆ ಶಾರ್ಟು ಖಾಲಿ ಆಯಿತು ಅನ್ನೋ ಥರ. ಅದೇ ಥರ ಎತ್ತಂಗಡಿ ವೆಂಕಟಪ್ಪ ಮಾಡುವಾಗ, ಅದನ್ನ ಸೀರಿಯಲ್ಲು ನಮ್ಮ ಇವರು ಮಾಡಿದ್ದದು, ಮಾಸ್ಟರ್ ಹಿರಣ್ಣಯ್ಯನವರು. ಕ್ಯಾರೆಕ್ಟರ್ನಲ್ಲಿ ಬ್ರಾಹ್ಮಣನೇ. ಅಲ್ಲಿ ಅಂಗಡಿಗೆ ಹೋದಾಗ ಏನಾಗುತ್ತೆ, ಇನ್ನೊಬ್ಬ ವ್ಯಾಪಾರ ಮಾಡ್ತಾ ಇರ್ತಾನೆ, ಅದೇ ಥರ ಸೇಮ್ ಬ್ಯಾಗ್ ಅವನ ಹತ್ರನೂ ಇರುತ್ತೆ. ಅಲ್ಲಿ ಇಟ್ಬಿಟ್ಟು ಪೇಮೆಂಟ್ ಮಾಡೋದ್ರೊಳಗೆ ಈ ಬ್ಯಾಗ್ ಎತ್ಕೊಂಡು ಹೊರಟಾಗ್ತಾನೆ, ಅವ್ರಿಗೆ ಆ ಬ್ಯಾಗ್ ಬಂದ್ಬಿಡುತ್ತೆ, ಅದೇ ಥರ ಕಲರು ಅದೇ ಸೇಮ್ ಇರುತ್ತಲ್ಲ. ಸೊ ಮನೆಗೆ ತಂದ್ಬಿಟ್ಟು ತಗೊಳಮ್ಮ ತರಕಾರಿಯಿಂದ ಹಿಂಗೆ ಸುರಿದ್ರೆ ಮಟನ್ ಪೀಸ್ಗಳು, ಬ್ರಾಹ್ಮಣ ಬೇರೆ, ಅಯ್ಯೋ ಏನ್ರಿ ಇದು, ಆ ಥರ ಸೀನು. ಸೊ ಡಿಸ್ಕಷನ್ ಮಾಡುವಾಗ ಏನು ಮಾಡೋರು, ನನ್ನ ಕರ್ಸ್ಕೊಂಡು ಕೂರೋರು, ನೀನಿರಪ್ಪ ಜೊತೇಲಿ ಎಲ್ಲ ರೆಡಿ ಮಾಡಬೇಕಲ್ಲ ನೀನು ಅಂತ. ಸೊ ಡಿಸ್ಕಷನ್ ಮಾಡಿದ್ದು ಗೊತ್ತಿತ್ತು ನನಗೆ. ಓಹೋ ಒಂದೇ ಥರದ್ದು ಎರಡು ಬ್ಯಾಗ್ ಬೇಕು, ಅದೆಲ್ಲ ಒಂಚೂರು ಸೀತ್ರು ಇದ್ದರೆ ಇನ್ನೂ ಒಳ್ಳೆಯದು. ಈ ಪ್ಲಾಸ್ಟಿಕ್ ಬರುತ್ತಲ್ಲ ಬ್ಯಾಗ್ಗಳು, ಚೂರು ಕಾಣಿಸತ್ತೆ, ಫುಲ್ ಕ್ಲಿಯರ್ ಇರಲ್ಲ, ಬಟ್ ಒಂದೇ ಟೈಪ್. ಹೇಳಿದ್ರು ಜ್ಞಾಪಕ ಆಯಿತು, ಗಾಂಧಿ ಬಜಾರ್ನಲ್ಲೇ ಒಂದು ಮನೆಯಲ್ಲಿ ಶೂಟಿಂಗು, ಸೀದಾ ಹೋದೆ ಮಾರ್ಕೆಟಲ್ಲಿ ಒಂದೇ ಥರದ್ದು ಎರಡು ತಗೊಂಬಂದೆ. ಕರೆಕ್ಟ್ ತಂದಿದ್ದೀರಿ ಬಿಡ್ರಿ, ನಿಮಗೆ ಸ್ಟೋರಿ ಡಿಸ್ಕಷನ್ಗೆ ಕೂರಿಸ್ಕೊಂಡಿದ್ದು ಒಳ್ಳೇದಾಯ್ತು ನಿಮಗೆ. ಈ ಆರ್ಟ್ ಡೈರೆಕ್ಟ್ರ್ ಡಿಪಾರ್ಟ್ಮೆಂಟಿಗೆ ಕಳಿಸಿರಿ ಎಂಥದ್ದು ತೊಗೊಂಬರ್ತಿದ್ರು, ಇಬ್ಬರಿಗೆ ಎರಡು ಬೇರೆ ಬೇರೆ ಸ್ಟೈಲಿಶ್ ಅದೇನೋ ತಂದುಬಿಡಿದ್ರೆ ಎಡವಟ್ಟಾಗಿ ಹೋಗ್ಬಿಡೋದು, ಒಂದೇ ಥರ ಕರೆಕ್ಟಾಗಿ ತಂದಿದ್ದೀರ ನೀವು ಅಂದರು. ಆ ಸೀನ್ ಬಂತು, ಮಾಂಸ ಕೆಡೋದು ಎಲ್ಲ ಆಯಿತು. ಆವಾಗ ಅವರು ಅದೇ ಖುಷಿ ಪಟ್ಟಿದ್ರು, ಏನೇ ನೀನು ಬೇರೆ ಆಗಿದ್ರೆ ಏನೋ ತಂದುಬಿಟ್ರು ಅವರು, ನೋಡಿ ಕರೆಕ್ಟಾಗಿ ತಂದಿದೀಯಾ ನೀನು ಅಂತ. ಹಾಗಾಗಿ ಸ್ಟೋರಿನಲ್ಲಿ ಇನ್ವಾಲ್ವ್ ಆದಾಗ ನಮಗೇನಾಗುತ್ತೆ, ಓ ಇಲ್ಲಿ ಹಿಂಗಿದೆ, ಲಿಂಕ್ ಇದೆ ಕತೆಗೆ,
ಇದು ಇಂಥದ್ದು ಬೇಕು ಅಂತ ನಮಗೊಂದು ಐಡಿಯಾ ಬಂದ್ಬಿಡುತ್ತೆ. ಸೊ ಈ ಥರ ಬೇಕಷ್ಟಾಗಿದೆ ಇನ್ಸಿಡೆಂಟ್ಗಳು. ಉಪ್ಪಿಟ್ಟು ಮಾಡುವಾಗ ಅದು ನೀವು ಮ್ಯಾನೇಜರಾ? ಹಾಂ, ನಾನೇ ಮಾಡಿದ್ದು ಉಪ್ಪಿಟ್ಟು. ಯಾರು ಪ್ರೊಡಕ್ಷನ್ನು? ಉಪೇಂದ್ರ ಸರ್ ಪ್ರೊಡ್ಯೂಸರ್. ಬೇಕು 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 ಅನ್ನೋ ಬೇಕು ಫಾನೆ ನಾನು. ಉಪ್ಪಿಟ್ಟು ಪ್ರೊಡ್ಯೂಸರ್, ಡೈರೆಕ್ಟರ್, ಹೀರೋ. ನೀವು ಮ್ಯಾನೇಜರು? ಹಾಂ, ನಾನೇ ಮ್ಯಾನೇಜರು. ಅದ್ರಲ್ಲಿ ಹಂಗೆ ಒಂದ್ಸಲ ಶೂಟಿಂಗ್ ಮಾಡ್ತಾ ಇರ್ತೀವಿ. ಅವಾಗ ಯಾರೋ ಒಬ್ಬರು ದೊಡ್ಡ ಪ್ರೊಡ್ಯೂಸರ್ ಸತ್ತೋದ್ರು ಅಂತ ನ್ಯೂಸ್ ಬರುತ್ತೆ. ಶೂಟಿಂಗ್ ಸ್ಟಾಪ್ ಮಾಡಬೇಕು, ಮುಗಿಸ್ಲೇಬೇಕಲ್ಲಪ್ಪ ಸೀನ್, ಏನು ಮಾಡೋಕ್ಕಾಗಲ್ಲ ಸರ್, ದೊಡ್ಡ ಪ್ರೊಡ್ಯೂಸರ್ ಅವರು, ಶೂಟಿಂಗ್ ನಿಲ್ಲಿಸಿದವ್ರು ತಪ್ಪಾಗುತ್ತೆ ಸರ್ ಅಂತ ಹೇಳ್ತಾರೆ. ಅವನದು 2-3 ಡೈಲಾಗು ಪ್ಯಾಕಪ್ ಆಯಿತು, ಅದು ಮಾಡಿ ಇದು ಮಾಡಿ ಅಂತ ಹೇಳೋದು. ಈ ಥರದ್ದೊಂದು ಮ್ಯಾನೇಜರ್ ಕ್ಯಾರೆಕ್ಟರ್ ಇತ್ತು. ಅವ್ನು ನೋಡೋ ಇವನು ನೋಡೋ ಅಂತ ಇದ್ರು ಜೂನಿಯರ್ ಆರ್ಟಿಸ್ಟ್ಗಳನ್ನ. ಯಾರು ಬೇಡ, ಮಂಜೇನೇ ಮಾಡಲಿ ಬಿಡ ಅಂತ ಮಾಡಿಸ್ಬಿಟ್ರು ನನ್ನ ಹತ್ರ. ಆಮೇಲೆ ಅದರಲ್ಲೊಂದು ಸೈಕಿಯಾಟ್ರಿಸ್ಟ್ ಕ್ಯಾರೆಕ್ಟರ್ ಬಂತು, ತುಂಬ ಡೈಲಾಗ್ ಇದೆ. ಯಾರನ್ನ ಹುಡ್ಕೋದೋ ತಪ್ಪು ಮಾಡ್ಬಿಟ್ಟವಲ್ಲೋ, ಅವತ್ತು ಮಂಜೇನ ಹತ್ರ ಮಾಡಿಸ್ಬೋದಿತ್ತು ಅದನ್ನ. ಮ್ಯಾನೇಜರ್ ಕೆಲಸ ಯಾರು ಬೇಕಾದ್ರೂ ಮಾಡ್ಬೋದಿತ್ತು, ಅದು ಮ್ಯಾನೇಜರ್ ಥರ ಒಂದು ಕ್ಯಾರೆಕ್ಟರು 2 ಡೈಲಾಗ್ ಇತ್ತು. ಅವನ ಹತ್ರ ಮಾಡಿಸ್ಬಿಟ್ಟು ಏನು ಮಾಡೋದು ಸರ್, ತಲೆ ಬಿಸಿ ಮಾಡ್ಕೋಬೇಡಿ. ನಿಮ್ಮ ಮೇಕಪ್ ರಾಮಕೃಷ್ಣ ಇದಾನಲ್ಲ ಸರ್, ದೊಡ್ಡ ನಟ ಸರ್, ಅವನು ಅವ್ರಿಗೆ ಅವಾಗ ಪರ್ಸನಲ್ ಮಾಡ್ತಾ ಇದ್ದ ಮೇಕಪ್. ಮಾಲ್ಗುಡಿ ಡೇಸಲ್ಲೆಲ್ಲ ಮಾಡಿಸಿದ್ದೀವಿ, ಬೇಜಾನ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವ್ರಿಗೆ ಮಾಡಿಸಿ. ಕರೆಕ್ಟ್ ಕಣೆ, ನೀನೇ ಇರಬೇಕಾಯ್ತು ಕಣೆ ನಮ್ಮ ಡಿಪಾರ್ಟ್ಮೆಂಟಿಗೆ, ಯಾರ ರಾಂಗ್ ಸೆಲೆಕ್ಷನ್ ಮಾಡ್ಕೊಂಡು ನಿಮ್ಮ ಮ್ಯಾನೇಜರ್ ಕೆಲಸಕ್ಕೆ ಹೋಗ್ಬಿಟ್ಟಿದೀಯ ನೀನು ಅಂದರು. ಸೊ ಅವನ್ನ ಹಾಕ್ಕೊಂಡು ಅದು ಮಾಡಿದ್ರು. ಮೇಕಪ್ ರಾಮಕೃಷ್ಣ ಅವರು? ಹಾಂ, ಮೇಕಪ್. ಅದೇ ಸೋನು ಅವ್ರ ತಂದೆ? ಹಾಂ. ಅಲ್ಲೂ ಹಂಗೆ 2-3 ಸರ್ ಇದು ಕಂಟಿನ್ಯೂಟಿ ಹೊಡೆಯುತ್ತೆ ನೋಡಿ ಸರ್ ಅಂತ ಹೇಳ್ಕೊಟ್ಟಿದ್ದೀನಿ. ಇದು ತಪ್ಪಾಗತ್ತೆ ಸರ್, ಇಲ್ಲಿಗೆ ಇದು ಬರಬೇಕು ಅಂತ. ಹಾಗೆ ನಾವು ಮಾಡೋ ಕೆಲಸದಲ್ಲಿ ಮಾಡ್ತೀವಿ, ಅಬ್ಸರ್ವ್ ಮಾಡ್ತಾ ಇರ್ತೀವಿ, ತಪ್ಪಾಗ್ತಾ ಇದೆಯಲ್ಲ ಇದು ಅಂತ. ಏನ್ ನಡೀತಾ ಇದೆ ಒಳಗಡೆ? ಏನಿಲ್ಲ ಸರ್, ಅಂತದೇನಿಲ್ಲ ಸರ್. ಇವಾಗ ಸರ್ ಹುಡುಗಿ ಕಿರ್ಚ್ಕೋತಾ ಇದಾರೆ, ಏನಿಲ್ಲ ಅಂತ ಹೇಳ್ತಾರೆ ರಾಸ್ಕಲ್. ಈಗ ಅಣ್ಣಯ್ಯ ಸಿನಿಮಾ ನಿರ್ದೇಶಕರು ಡಿ ರಾಜೇಂದ್ರ ಬಾಬು, ಅದೊಂದು ರೀಮೇಕ್ ಸಿನಿಮಾ. ಸೊ ಸಿನಿಮಾ ಬೇರೆಯವ್ರು ಡೈರೆಕ್ಟ್ ಮಾಡುವಾಗ ರವಿಚಂದ್ರನ್ ಅವ್ರು ಏನಾದ್ರು ಅದ್ರಲ್ಲಿ ಇನ್ವಾಲ್ವ್ ಆಗ್ತಿದ್ರಾ ಅಥವಾ ತಾವೇನಾದ್ರು ಡೈರೆಕ್ಷನ್ ಮಾಡ್ತಿದ್ರಾ? ಇನ್ವಾಲ್ವ್ಮೆಂಟ್ ಅಂದರೆ ಸ್ವಲ್ಪ ಇರ್ತಿತ್ತು. ಯಾಕೆಂದರೆ ಅವರು ಕಮಾಂಡಿಂಗ್ ಥರ ಮಾಡದೆ ಹೋದರೂ ಕೂಡ ಇದು ಹಿಂಗೆ ಮಾಡ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳೋರು. ಅದಕ್ಕೊಂದು ಎಕ್ಸಾಂಪಲ್ ಏನಂದರೆ, ಒಂದ್ಸಲ ಅಣ್ಣಯ್ಯ ಬಾರೋ ಸಾಂಗ್ ಬರುತ್ತಲ್ಲ ಚಿಕ್ಕ ಹುಡುಗಂದು, ಅದು ಸೆಟ್ಟಲ್ಲಿ ನಾವು ಮಾಡಿದ್ದು. ಅಶೋಕ ಫಾರ್ಮ್ ಸೆಟ್ ಹಾಕಿದ್ವಲ್ಲ ಅಲ್ಲಿ. ಸೊ ಮನೆಯೆಲ್ಲ ಸೆಟ್ ಅದು? ಮನೆ ಸೆಟ್ ಅದು. ಆಮೇಲೆ ಡಿಮಾಲಿಷ್ ಮಾಡಿದ್ದಾಯ್ತು ಅದು. ಯಾಕೆಂದರೆ ಹೆಚ್ಚಿಗೆ ದಿನ ಇರಲ್ಲ ಅದು, ಮ್ಯಾಕ್ಸಿಮಮ್ 2-3 ವರ್ಷ ಇರ್ಬೋದು. ಆಮೇಲೆ ಗೆದ್ದಲು ತಿನ್ನಕ್ಕೆ ಶುರು ಆಗ್ಬಿಡುತ್ತೆ ಅದು. ಸೊ ಕಷ್ಟಪಟ್ಟು ಮಾಡಿದ್ದದು. ಸೊ ಅದು ಮಾಡ್ತಾ ಇರೋಕೆ ಅಣ್ಣೆ ಸಾಂಗ್ ಮಾಡುವಾಗ ಏನಾಯಿತು, ಕೆಲವು ದೀಪಗಳು ಅದು ಇದು ಎಲ್ಲ ಇದೆಯಲ್ಲ, ಅದು ಓಪನಿಂಗಲ್ಲಿ ಮಗು ಸಾಂಗು ಅದೆಲ್ಲ ಸ್ವಲ್ಪ ಜಾಸ್ತಿ ಬೇಕು, ರಿಚ್ ಆಗಿ ಅಂತ ಹೇಳಿದರು. ನಾವು ರಿಚ್ ಅಂದರೆ ಇನ್ನೆಷ್ಟು ಇರುತ್ತೆ ಭಾರಿ ಅಂತ ಒಂದು 50 ದೀಪ ಅರೇಂಜ್ ಮಾಡಿದ್ದು ನಾವು. ಅದು ಸಾಕಾಗಲ್ಲ ಅಂತ ಡೈರೆಕ್ಟ್ರು, ಕಮ್ಮಿ ಆಗೋಯ್ತು ಇದು ಅಂತ ಗಲಾಟೆ ಮಾಡಿದ್ರು. ಶೂಟಿಂಗೇ ನಿಲ್ಲಿಸ್ಬಿಟ್ರು, ಪ್ಯಾಕಪ್ ಆಗೋಯ್ತು. ನಾನು ಹೇಳಿದೆ ಪ್ರೊಡ್ಯೂಸರ್ಗೆ, ನೋಡಿ ಇದು ಭಾಳ ಹೆಸರು ಸಿನಿಮಾ ರೀಮೇಕ್. ಸೊ ಅದಕ್ಕಿಂತ ಚೆನ್ನಾಗಿ ಮಾಡಿದ್ರೆ ಜನ ನೋಡೋದು, ಆದರೆ ಆ ಲೆವೆಲ್ಗಾರ ಮಾಡಬೇಕಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೇಳಿರ್ತಾರೆ. ಅವ್ರು ಅಟ್ಲೀಸ್ಟ್ ಹೇಳ್ಬೋದಿತ್ತು, ಇಷ್ಟಿಷ್ಟು ಇರಬೇಕಪ್ಪ ನನಗೆ, ಹಾಲ್ ತುಂಬ ಲೈಟ್ಗಳಿರ್ಬೇಕು ನನಗೆ, ದೀಪ ಅಂತ ಮೊದಲೇ ಹೇಳಿದ್ರೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದು. ಒಂದು ಅಂದಾಜು ಮೇಲೆ ಒಂದಿಷ್ಟು ಅಲ್ಲಲ್ಲೇ ದೀಪಗಳಿರಲಿ ಕಣೆ ಅಂದ್ರೆ ನಾವು ಒಂದು 50 ತಗೊಂಬರ್ತೀವಿ, ಅದಕ್ಕಿಂತ ಇನ್ನೇನು ತರೋಕ್ಕಾಗತ್ತೆ ನಾವು. ಸರಿ, ಅದು ಎಷ್ಟು ಬೇಕು ಅವ್ರಿಗೆ ತಂದು ಕೊಟ್ಬಿಡಯ್ಯ ಅಂದರು. ನಾನೇನು ಮಾಡಿದೆ, ಒಂದು 300 ದೀಪ ತರಿಸ್ತೀವಿ. ಎಲ್ಲಿದೆ ಜಾಗ ಅಲ್ಲಿ ಇಡೋಕ್ಕೆ? ತೆಗೆದು ಮೂಲೆಯಲ್ಲಿ ಇಟ್ಟರು. 100 ದೀಪ ಗೋಡೌನಲ್ಲಿ ಇಟ್ಟು 200 ಮಾತ್ರ ಯೂಸ್ ಮಾಡಿದ್ರು. ಪ್ಲೇಸ್ಮೆಂಟ್ ಬೇಕಲ್ಲ ಅವರಿಗೆ, ಟ್ರಾಲಿಗೆ, ಅದಕ್ಕೆ ಎಷ್ಟು ಅಂತ ಹಾಕ್ತಾರೆ. ಸೊ ಹಾಗಾಗಿ ಅದು 1 ಡೇ ವೇಸ್ಟ್ ಆದರೂ ಕೂಡ ಆಮೇಲೆ ಬೇರೆ ದೀಪಗಳನ್ನ ಯೂಸ್ ಮಾಡಿ ಹಾಕಿದ್ದಾಯಿತು. ಅವರು ಅರುಣ ಇರಾನಿಗೆ ಕೆಲವು ಡೈಲಾಗ್ಗಳು ಕಷ್ಟ ಆಗ್ತಾಯಿತ್ತು. ಅವಾಗ ಏನು ಮಾಡ್ತಾಯಿದ್ದು, ಆದಷ್ಟು ಕ್ಲೋಸಪ್ಗಳನ್ನ ಇಟ್ಬಿಟ್ಟು ಅವರಿಗೆ ಕ್ಯಾಮ್ರಾ ಪಕ್ಕದಲ್ಲಿ ಬೋರ್ಡ್ ಮೇಲೆ ಬರೆದು ಡೈಲಾಗ್ನ ಹಿಂಗೆ ಹಿಡ್ಕೊಳ್ಳೋದು ಅವರಿಗೆ ಹಿಂದಿ. ಆವಾಗ ಅದನ್ನು ನೋಡ್ಕೊಂಡು ಅವರು ಹೇಳೋರು. ಬಟ್ ಟ್ಯಾಲೆಂಟೆಡ್ ಅವರ ಮನ ಇಲ್ಲ, ಒಂದು ಸ್ವಲ್ಪ ಹೇಳಿದ್ರೆ ಸಾಕು ಹುಷಾರಾಗ ಅದನ್ನು ಕ್ಯಾಚ್ ಮಾಡೋರು. ಕೆಲವೆಲ್ಲ ಪ್ರಾಂಪ್ಟಿಂಗಲ್ಲೇ ತಗೊಂಡ್ಬಿಡೋರು, ಕೆಲವೆಲ್ಲ ಬೋರ್ಡ್ ನೋಡ್ಕೊಂಡು ಹೇಳೋರು. ನನಗೆ ಮಗ ಅಂತ ಇರೋದು ಅಣ್ಣಯ್ಯ ಒಬ್ಬನೇ. ನೀನ್ ನನ್ನ ಪಾಲಿಗೆ ಯಾವತ್ತೋ ಸತ್ತೋದೆ, ಇನ್ನೊಂದು ಕ್ಷಣ ಕೂಡ ನನ್ನ ಮುಂದೆ ನಿಲ್ಬೇಡ. ಇವಾಗ ನನಗೆ ಕ್ರೇಟ್ ಗಟ್ಲೆ ಬಿಸ್ಲರಿ, ಆಮೇಲೆ ಪಬ್ಲಿಕ್ ಅಂದ್ರೆ ನಾವು ಟೋಟಲ್ ಯೂನಿಟಿಗೆ ಸಂಬಂಧಪಟ್ಟಂಗೆ, ಯಾರೇ ಜೂನಿಯರ್ ಆರ್ಟಿಸ್ಟ್ ಇರಲಿ ಯಾರೇ ಇರಲಿ, ಇವಾಗೆಲ್ಲ ವಾಟರ್ ಕ್ಯಾನ್ ಬಂದ್ಬಿಡುತ್ತೆ. ಅವಾಗ ಅವೆಲ್ಲ ಏನಿಲ್ಲ, ಬೆಳಗ್ಗೆನೇ ಹೋಗ್ಬಿಟ್ಟು ESI ಹತ್ರ ಕಾರ್ಪೊರೇಷನ್ ವಾಟರ್ ಬರ್ತಾ ಇರೋದು ಯಾವಾಗಲೂ, ಅಲ್ಲಿಂದ ಹಿಡ್ಕೊಂಬರೋರು, ಕ್ಯೂ ನಿಂತಿರೋರು ನಮ್ಮವರು. 4-5 TTಗಳು ESI ರಾಜಾಜಿನಗರ ESI ಹತ್ರ ಕ್ಯೂ, ನೀರು ಹಿಡ್ಕೊಳಕ್ಕೆ ಕುಡಿಯೋ ನೀರು ಪ್ಲಸ್ ತೊಳೆಯೋದಕ್ಕೆ ಎಲ್ಲ ದೊಡ್ಡ ಇದನ್ನು ತೊಗೊಂಡೋಗ್ಬಿಟ್ಟು ಡ್ರಮ್ಗಳನ್ನು ತುಂಬ್ಕೊಂಬರೋರು. ಇವಾಗ ಹಂಗಿಲ್ಲ,
ಬಿಸ್ಲರಿ ಅಂತೂ ಎಷ್ಟು ಡಿಮ್ಯಾಂಡ್ ಇತ್ತು ಅಂದರೆ ತೊಗೊಂಡೋಗಿ ಎರಡನೇ ಕೊಟ್ಕೊಳ್ಳೆ ಅವಳು ವಾಪಸ್ ಕೊಟ್ಲು. ಯಾಕೆ ಕ್ಯೂ ಓಪನ್ ಕರೆದಿಯಾ ಅಂದರೆ ಡೂಪ್ಲಿಕೇಟ್ ಕೊಟ್ಬಿಟ್ರೆ ಅಥವಾ ನೀರು ತುಂಬ ಕೊಟ್ಬಿಟ್ರೆ ಅಂತ ಅವಳು. ಮೈ ಖುದ್ದು ಓಪನ್ ಕರುಂಗ ಐಸೆ ಆಯಿತು ಮೈ ಯೂಸ್ ನೈ ಕರೆಂಗ ಅನ್ನೋಳು. ನಾನು ಹೇಳಿದೆ ಸೀಲ್ ಹೊಡಿಬೇಡ್ರಪ್ಪ, ಹಂಗೆ ತೊಗೊಂಡೋಗಿ ಕೊಡಿ ಅವಳಿಗೆ ಅಂತೇಳಿ. ಮಧುಬಾಲ ಅಷ್ಟೇನು ಕಿರಿಕ್ ಮಾಡ್ತಾ ಇರಲಿಲ್ಲ, ಆದರೂ ಅವಳಿಗೂ ಸಪ್ರೇಟಾಗಿ ಬಿಸ್ಲರಿ, ಸ್ಟಾರ್ ಹೋಟೆಲ್ಲು ಅದೆಲ್ಲ ಇತ್ತು. ಅವಳು ಸ್ವಲ್ಪ ಕಷ್ಟಪಡಳು ಡೈಲಾಗ್ಗಳು ಹೇಳ್ಕೊಟ್ರೆ. ಒಂದು ಡೈಲಾಗ್ ಅಂತೂ ಸಿನಿಮಾ ಡಬ್ಬಿಂಗ್ ಟೈಮಲ್ಲಿ ಚೇಂಜ್ ಮಾಡಿಸಿದ್ದೀವಿ. ಸರ್ವಮಂಗಳ ಅವ್ರು ಡಬ್ ಮಾಡಿದ್ದದು. ನಮ್ಮ ಯಜಮಾನರು ಗದ್ದೆ ಹುಳ ಅಂತ ಹೋಗ್ತಾರೆ, ಗದ್ದೆ ಹೊಲ ಅಂತ ಹೇಳೋಕ್ಕೆ ಗದ್ದೆ ಹುಳ ಅಂತ ಹೋಗ್ತಾರೆ ಅಂತ ಹೇಳ್ಬಿಟ್ಟಿದ್ಲು. ಇನ್ನೇನು ಮಾಡೋದು, ಹಂಗೆ ಓಕೆ ಮಾಡ್ಕೊಂಡ್ರು ಶಾರ್ಟ್ನ. ಡಬ್ಬಿಂಗೆಲ್ಲ ಅಡ್ಜಸ್ಟ್ ಮಾಡಿಸಿದ್ದಾಯ್ತು. ಸೊ ಲ್ಯಾಂಗ್ವೇಜ್ ಬರದೇ ಇರೋನ್ನ ಇಟ್ಕೊಂಡ್ರೆ ಅದೊಂದು ಸಮಸ್ಯೆ ಆಗುತ್ತೆ. ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಗುಡಿಸಲಿಗೆ ಹೋದೆ ಮಾತನಾಡಲು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.